ಸುಳಾದಿದಾಸು ಎಂದೇ ಖ್ಯಾತರಾದವರು ಯಾರು? ಸುಳಾದಿದಾಸು ಎಂದು ಖ್ಯಾತರಾದವರು ವಿಜಯದಾಸ್ ಅವರು ಸುಳಾದಿದಾಸು ಎಂದೇ ಖ್ಯಾತರಾದವರು. ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು? ಕರ್ನಾಟಕ ಕಾದಂಬರಿಯನ್ನು 1ನೇ ನಾಗವರ್ಮನು ಬರೆದನು. ಶ್ರೀರಾಮಾಯಣ ಮಹಾನ್ವೇಷಣಂ ಮಹಾಕಾವ್ಯ ರಚನಾಕಾರರು ಯಾರು? ಎಂ ವೀರಪ್ಪ ಮೊಯ್ಲಿ ಇವರು ಶ್ರೀರಾಮಾಯಣ ಮಹಾನ್ವೇಷಣೆಯ ಮಹಾಕಾವ್ಯದ ರಚನಾಕಾರರು. ತೆರೆದ ಬಾಗಿಲು ಯಾರ ಕವನ ಸಂಕಲನವಾಗಿದೆ? ತೆರೆದ ಬಾಗಿಲು ಇದು ಕೆ.ಎಸ್. ನರಸಿಂಹಸ್ವಾಮಿಯವರ ಕವನ ಸಂಕಲನವಾಗಿದೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಯಾವುದು? ಕುಮಾರವ್ಯಾಸನ ಭಾರತದ ಛಂದಸ್ಸು ಭಾಮಿನಿ ಷಟ್ಪದಿಯಾಗಿದೆ. ರನ್ನ ಕವಿ ರಚಿಸಿದ ಕಾವ್ಯ ಯಾವುದು? ರನ್ನ ಕವಿ ರಚಿಸಿದ ಕಾವ್ಯ ಸಾಹಸ ಭೀಮ ವಿಜಯಂ. ರಂಗನ ಮದುವೆ ಇದು ಯಾರ ಸಣ್ಣ ಕಥೆಯಾಗಿದೆ? ರಂಗನ ಮದುವೆ ಇದು ಮಾಸ್ತಿ ಅವರ ಸಣ್ಣ ಕಥೆಯಾಗಿದೆ. ಚಕೋರಿ ಮಹಾಕಾವ್ಯದ ರಚನೆಕಾರರು ಯಾರು? ಚಕೋರಿ ಮಹಾಕಾವ್ಯದ ರಚನೆಕಾರರು ಚಂದ್ರಶೇಖರ್ ಕಂಬಾರ್ ಇವರು ಚಕೋರಿ ಎಂಬ ಮಹಾಕಾವ್ಯವನ್ನು ರಚನೆ ಮಾಡಿದರು. ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮವಾಗಿತ್ತು? ಕಿಶೋರ ಚಂದ್ರ ಇದು ಕುವೆಂಪು ಅವರ ಮೊದಲ ಕಾವ್ಯನಾಮವಾಗಿತ್ತು. ಯಕ್ಕುಂಡಿಯವರು ಈ ಕ್ಷೇತ್ರದಲ್ಲಿ ಪ್ರಮುಖರಾಗಿದ್ದರು. ಯಕ್ಕುಂಡಿ ಅವರು ಕಥನ ಕವನದಲ್ಲಿ ಪ್ರಮುಖರಾಗಿದ್ದರು. ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಯಾವ ವರ್ಷದಲ್ಲಿ? ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಸೆರಪಂಜರ ಇದು ಯಾರ ಕಾದಂಬರಿಯಾಗಿದೆ? ಸೆರಪಂಜರ ಇದನ್ನು ತ್ರಿವೇಣಿ ಅವರು ರಚನೆ ಮಾಡಿದರು. ವೈದೇಹಿ ಕಾವ್ಯನಾಮದ ಲೇಖಕಿಯರು? ವೈದೇಹಿ ಕಾವ್ಯನಾಮದ ಲೇಖಕಿ ಜಾನಕಿ ಶ್ರೀನಿವಾಸ ಮೂರ್ತಿ ಅವರು. ಕನ್ನಡಂ ಕತ್ತುರಿಯಲ್ತೆ ಎಂದವರು ಯಾರು? ಕನ್ನಡಂ ಕತ್ತುರಿಯಲ್ತೆ ಎಂದವರು ಮುದ್ದಣ್ಣ ಅವರು. ಭಾವ ಇದು ಯಾರ ಆತ್ಮಕಥನವಾಗಿದೆ? ಭಾವ ಇದು ಮಾಸ್ತಿ ವೆಂಕಟೇಶ್ ಅವರ ಆತ್ಮಕಥನವಾಗಿದೆ. ಜೋ ಕುಮಾರಸ್ವಾಮಿ ಎಂಬುದು ಏನು? ಜೋ ಕುಮಾರಸ್ವಾಮಿ ಎಂಬುದು ಒಂದು ನಾಟಕವಾಗಿದೆ. ರಾಮನಾಥ್ ಇದು ಯಾರ ಅಂಕಿತ ನಾಮವಾಗಿದೆ? ರಾಮನಾಥ್ ಇದು ಜೇಡರ ದಾಸಿಮಯ್ಯನವರ ಅಂಕಿತ ನಾಮವಾಗಿದೆ. ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು ಯಾರು? ಬಾರಿಸು ಕನ್ನಡ ಡಿಂಡಿಮ ಎನ್ನುವ ಕವಿತೆಯನ್ನು ಕುವೆಂಪು ಅವರು ಬರೆದರು. ದ್ರಾವಿಡ ಛಂದಸ್ಸಿನಲ್ಲಿರುವ ಗಣಗಳಿಗೆ ಯಾವ ಹೆಸರಿದೆ? ದ್ರಾವಿಡ ಛಂದಸ್ಸಿನಲ್ಲಿರುವ ಗಣಗಳಿಗೆ ಮಾತ್ರಾಗಣ ಎಂದು ಹೆಸರಿದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು?
86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ವಚನದ ಸಾಲು ಯಾರದು? ಮಾತೆಂಬ ಜ್ಯೋತಿರ್ಲಿಂಗ ಇದು ಅಲ್ಮ ಪ್ರಭುಗಳ ವಚನದ ಸಾಲಾಗಿದೆ. ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿಯರು? ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಗೋವಿಂದ ಪೈ ಅವರು. ಮೈಸೂರು ಮಲ್ಲಿಗೆಯ ಕರ್ತೃ ಯಾರು? ಮೈಸೂರು ಮಲ್ಲಿಗೆ ಇದು KSN ಅವರ ಒಂದು ಕೃತಿಯಾಗಿದೆ. ಭರತೇಶ್ ವೈಭವ ಎಂತಹ ಕಾವ್ಯವಾಗಿದೆ? ಭರತೇಶ್ ವೈಭವ ಇದು ಶೃಂಗಾರ ಕಾವ್ಯವಾಗಿದೆ. ಮಾನವ ಜನ್ಮ ದೊಡ್ಡದು ಇದು ಯಾವ ದಾಸರ ಕೀರ್ತನ ಸಾಲಿನಲ್ಲಿದೆ? ಮಾನವ ಜನ್ಮ ದೊಡ್ಡದು ಇದು ಪುರಂದರ ದಾಸರ ಕೀರ್ತನ ಸಾಲಿನಲ್ಲಿದೆ. ಕರ್ನಾಟಕದ ಪ್ರಹಸನ ಪಿತಾಮಹರು ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಪ್ರಹಸನದ ಪಿತಾಮಹ ಎಂದು ಕೈಲಾಸಂ ಅವರನ್ನು ಕರೆಯಲಾಗುತ್ತದೆ.